ಇವತ್ತಿನ ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲ ಸ್ವಾಗತಿಸ್ತಾ ನಮ್ಮ ಜೊತೆ ಕಾರ್ಯದರ್ಶಿ ಅಂತ ಮನೋಜ್ ಜೈನ್ ಅವರು, ಮೈನರ್ಸ್ ಡೈರೆಕ್ಟರ್ ಆಗಿರುವಂಥ ಯಾಸ್ಮಿನ್ ವಾಲಿಕರ್ ಅವರು, ಅದೇ ರೀತಿ ಕರ್ನಾಟಕ ಸ್ಟೇಟ್ ಹ್ಯಾಂಡ್ಲೂಮ್ ನಿಗಮದ ಅಧ್ಯಕ್ಷರಾಗಿರುವಂಥ ಸಮೇತ ಅಂತ ನಾಗೇಂದ್ರ ಅವರು, ನಾಗೇಂದ್ರ ಅವರು, ಇನ್ನಿತೆಲ್ಲ ನಮ್ಮ ಅಧಿಕಾರಿ ವರ್ಗದವರು ಇದ್ದಾರೆ. ಸೆಪ್ಟೆಂಬರ್ 26ರಿಂದ 4 ದಿವಸ 5, 26, 27, 28, 29, 30 5 ದಿವಸ ಕಾಲ ಕೇಂದ್ರ ಸರ್ಕಾರದ ಮೈನಾರಿಟಿ ಮಿನಿಸ್ಟ್ರಿ ಆ್ಯಂಡ್ ರಾಜ್ಯ ಸರ್ಕಾರದ ಮೈನಾರಿಟಿ ಮಿನಿಸ್ಟ್ರಿ ಜೊತೆಯಾಗಿ ಸೇರಿಕೊಂಡು ಲೋಕ ಸಂವರ್ಧನ್ ಪರ್ವ 2026 ಇದಕ್ಕೆ ನಾವು ಕನ್ನಡದಲ್ಲಿ ಒಂದು ಕ್ಯಾಪ್ಷನ್ ಕೊಡ್ತೇವೆ. ಮತ್ತೆ ಇದು ಒಂದು ನಮ್ಮ SHG ಗ್ರೂಪ್ ಏನಿದೆಯಾ, ಒಂದು ನ್ಯಾಷನಲ್ ವೈಡ್ ಎಕ್ಸಿಬಿಷನ್ ಮತ್ತು ಪ್ಯಾನೆಲ್ ಡಿಸ್ಕಷನ್ ಮತ್ತು ಕಲ್ಚರಲ್ ಪ್ರೋಗ್ರಾಮ್ ಇರುವಂಥ ಒಂದು ಕಾರ್ಯಕ್ರಮ. ಅದರ ಜೊತೆಯಲ್ಲಿ ನಿಮಗೆ ಪ್ರಿಯವಾದ ಫುಡ್ ಫೆಸ್ಟಿವಲ್ ಅಂತ ಫುಡ್ ವ್ಯವಸ್ಥೆ ಕೂಡ ಕೋಡ್ ಕೂಡ ಇರುವಂಥದ್ದು. ಇದು ಮಿಕ್ಸ್ಚರ್ ಆಫ್ ಕಲ್ಚರ್ ಆ್ಯಂಡ್ ಟ್ರೆಡಿಷನ್, ಪರಸ್ಪರ ಸಂಸ್ಕೃತಿ ಮತ್ತು ಪರಂಪರೆ ಕರಕುಶಲಗಳನ್ನು ನಾವು ಅದನ್ನು ಆಚರಿಸುವ, ಅದನ್ನು ಮಾಡುವವರಿಗೆ ಅವಕಾಶ ಕೊಟ್ಟು ಅದನ್ನು ಪರಸ್ಪರ ಒಬ್ಬರಿಗೆ ಪರಿಚಯ ಮಾಡಿಕೊಳ್ಳುವಂತಹ ಒಂದು ನೆಟ್ವರ್ಕಿಂಗ್ ಪ್ರೋಗ್ರಾಮ್. ರಾಷ್ಟ್ರ ಮಟ್ಟದ ಕರಕುಶಲ ಎಕ್ಸಿಬಿಷನ್ ಆ್ಯಂಡ್ ಕಲ್ಚರಲ್ ಪ್ರೋಗ್ರಾಮನ್ನು ನಾವಿವತ್ತು ಹಮ್ಮಿಕೊಂಡಿದ್ದೇವೆ. 24ನೇ ತಾರೀಕು ಬೆಳಿಗ್ಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತು ಕೇಂದ್ರದ ಮೈನಾರಿಟಿ ಮಿನಿಸ್ಟರ್ ಆಗಿರುವಂಥ ಕಿರಣ್ ರಿಜಿಜು ಅವರು ಇದನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಆಗಿರುವಂಥ ಪರಮೇಶ್ ಜೀವ ಅವರು, ರಾಜ್ಯದ ಸಚಿವರಾಗಿರುವಂಥ KJ ಜಾರ್ಜ್ ರವರು, ಜಮೀರ್ ಅಹಮದ್ ಖಾನ್ ಅವರು, ರಿಜ್ವಾನ್ ಅರ್ಷದ್ ಮತ್ತು ಇನ್ನಿತರ ನಮ್ಮ ಶಾಸಕ ಮಿತ್ರರು ಕೂಡ ಇದರಲ್ಲೂ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. 5 ದಿವಸದ ಈ ಒಂದು ಕಾರ್ಯಕ್ರಮದಲ್ಲಿ ಇದು ಬಹುಶಃ ನಮ್ಮ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನ ತ್ರಿಪುರ ವಾಸನಿ ಈ ಕ್ಯಾಂಪಸ್ನಲ್ಲಿ ಇವತ್ತು ನಡೀಲಿಕ್ಕಿದೆ. ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಕೂಡ ಇಲ್ಲಿ ಜನಸಾಮಾನ್ಯರಿಗೆ ಮತ್ತು ಸಾರ್ವಜನಿಕರಿಗೆ ಬಂದು ಇಲ್ಲಿ ಈ ದೇಶದ ಮತ್ತು ರಾಜ್ಯದ ವಿವಿಧ ಪ್ರದೇಶದಂಥ ಎಲ್ಲ ನಮ್ಮ ಆ ಪ್ರದೇಶದ ಒಂದು ಕಲೆ ಏನಿದೆ ಅದನ್ನು ನೋಡಲಿಕ್ಕೆ ಮತ್ತು ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಅವಕಾಶ ಇದೆ. ಅದ್ರ ಜೊತೆ ಫುಡ್ ಕೋರ್ಟ್ ಮತ್ತು ಕಲ್ಚರಲ್ ಪ್ರೋಗ್ರಾಮ್ ಕೂಡ ಇವತ್ತು ಇರುವಂಥದ್ದು. ಸುಮಾರು 180 ಸ್ಟಾಲ್ಗಳು ಇವತ್ತಿದೆ. ಅದರಲ್ಲಿ ಈ ದೇಶದ ವಿವಿಧ ರಾಜ್ಯಗಳ ಸ್ಟಾಲ್ಗಳು ಮತ್ತು ನಮ್ಮ ರಾಜ್ಯದ ವಿವಿಧ ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಅತ್ಯುತ್ತಮವಾದ ಆ ಒಂದು ಕಲೆ ಇರುವಂತಹ ಕಲಾಕಾರರಿಗೆ ಕೂಡ ಅಲ್ಲಿ ಅವರ ಕರಕುಶಲ ಮತ್ತು ಇನ್ನಿತರ ಆ ಒಂದು ಉತ್ಪಾದನೆಯ ವಸ್ತುಗಳನ್ನು ಮಾರಲಿಕ್ಕೆ ಒಂದು ಸ್ಟಾಲ್ಗಳನ್ನು ನಾವು ಫ್ರೀಯಾಗಿ ನಾವು ಕೊಡ್ತೇವೆ. ಫ್ರೀ ಸ್ಟಾಲ್ಸ್, ಐಟಮ್ಸ್ ದುಡ್ಡು ಕೂಡ ತಗೊಳ್ಬೇಕು ನೀವು. ಅದರ ಜೊತೆಯಲ್ಲಿ ಪ್ರತಿಯೊಂದು ದಿವಸವೂ ಕೂಡ 3 ಅಥವಾ 4 ಪ್ಯಾನೆಲ್ ಡಿಸ್ಕಷನ್ಸ್ ಇದೆ. ಒಂದು ದಿವಸ ಅದು ವುಮನ್ ಎಂಟರ್ಪ್ರಿನರ್ಸ್ಗೆ ಬೇಕಾಗುವಂತಹ ಪ್ಯಾನೆಲ್ ಡಿಸ್ಕಷನ್, ಎರಡನೇದು ಇವತ್ತಿನ ಈ ಎಲ್ಲ ವಿಚಾರ AI ಮತ್ತು ಬೇರೆ ಬೇರೆ 10 ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟ್ ನಮ್ಮ ಮುಂದಿನ ದಿನದಲ್ಲಿ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಆಗುವ ನಾವು ಕೊಡ್ತಾ ಇದ್ದೇವೆ.
ಇದರ ಮುಖ್ಯ ಉದ್ದೇಶ ಒಂದು ವಿಶ್ವಾಸಭರಿತವಾದ ಸಮಾಜ ಮತ್ತು ಒಂದು ಪರಸ್ಪರ ಸಂಬಂಧ ಮಿಕ್ಸ್ ಆಗುವಂಥದ್ದು. ಇದರಲ್ಲಿ ಬಹುಶಃ ಈ ಸ್ಟಾಲ್ಗಳಲ್ಲಿ ಅವಕಾಶ ಇವತ್ತು ಬಹುಶಃ ಮೈನಾರಿಟಿ ಸಂಬಂಧಪಟ್ಟಂಥ ಎಲ್ಲ ವರ್ಗದವ್ರಿಗೆ ಕೂಡ, ಅದು ಮೈನಾರಿಟಿ ಮುಸ್ಲಿಮ್ಸ್ ಇರಲಿ, ಕ್ರಿಶ್ಚಿಯನ್ಸ್ ಇರಲಿ, ಸಿಖ್ ಇರಲಿ, ಜೈನ್ ಇರಲಿ, ಪಾರ್ಸಿ ಇರಲಿ, ಬುದ್ಧ ಜನಾಂಗ ಎಲ್ಲರಿಗೂ ಕೂಡ ಇದರಲ್ಲಿ ಸದಾವಕಾಶವನ್ನು ಒದಗಿಸಲಾಗಿದೆ. ಬರಲಿಕ್ಕೆ ಎಲ್ಲರೂ ಕೂಡ ಎಲ್ಲ ಜಾತಿ ಎಲ್ಲ ವರ್ಗದವ್ರು ಬರಬೇಕು, ಪರಸ್ಪರ ಒಬ್ಬರೊಬ್ಬರ ಇತಿಹಾಸ ಸಂಸ್ಕೃತಿ ಪರಂಪರೆ ನೋಡಿಕೊಳ್ಬೇಕು ಮತ್ತು ಅದನ್ನು ಅರ್ಥ ಮಾಡಿಕೊಂಡು ಒಂದು ವಿಶ್ವಾಸಭರಿತವಾದ ಸಮಾಜ ನಿರ್ಮಾಣ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ, ಈ ಎಲ್ಲ ಕಾರ್ಯಕ್ರಮ ಉದ್ದೇಶ ಇವತ್ತು ಇದಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿದಿನ ಸಂಜೆ 7 ಗಂಟೆಯಿಂದ 10 ಗಂಟೆ ತನಕ ವಿವಿಧ ಕಲ್ಚರಲ್ ಪ್ರೋಗ್ರಾಮ್, ಸಂಸ್ಕೃತ ಕಾರ್ಯಕ್ರಮ, ವಿವಿಧವಾದ ಕಾರ್ಯಕ್ರಮಗಳು ಕೂಡ ಇವತ್ತಿದೆ. ಆದ ಕಾರಣ ಇದರ ಬಗ್ಗೆ ಯಾರಿಗಾದರೂ ಮಾಹಿತಿ ಬೇಕಾದಲ್ಲಿ ಅಥವಾ ಯಾರಾದರೂ ಒಂದು ಗ್ರಾಮೀಣ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ ಅತ್ಯುತ್ತಮವಾದ ವಸ್ತುವನ್ನು ತಯಾರು ಮಾಡಿ ನಮ್ಗೆ ಕೂಡ ಒಂದು ಇಲ್ಲಿ ಬೇಕಂತೆ, ಅದ್ರ ಸ್ಕ್ರೀನ್ ನಮಗೆ ಅಪ್ಲಿಕೇಶನ್ ತುಂಬ ಬರ್ತದೆ, ಅತ್ಯುತ್ತಮವಾದನ್ನು ತಗೊಳ್ತೇವೆ. ಅದು ಅವ್ರಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಬೇಕಾಗಿ ಒಂದು ಸಂಪರ್ಕವಾಗಿ ನಾವು ಹೆಲ್ಪ್ ಲೈನನ್ನು ನಾವು ಪ್ರಾರಂಭ ಮಾಡ್ತೇವೆ. ವಾಟ್ಸಪ್ ನಂಬರ್ ಹೆಲ್ಪ್ ಲೈನನ್ನು ನಾವು ಪ್ರಾರಂಭ ಮಾಡ್ತೇವೆ. 8277999990. ಹೆಲ್ಪ್ ಲೈನ್ ನಂಬರ್ 8277999990. ವಿಲ್ ಸ್ಟಾರ್ಟ್ ಇಟ್. ಅಂದರೆ ಇದು ನಂಬರ್ ಯಾವಾಗ ಸ್ಟಾರ್ಟ್ ಆಗ್ತದೆ? ಈಗ ರೆಡಿಯಾ? ಈಗ ಫೋನ್ ಮಾಡಿ ಸಿಗ್ತದ? ಓಕೆ ಓಕೆ. ಆದ ಕಾರಣ ಯಾರಿಗ ಸಂಪರ್ಕ ಮಾಡಬೇಕು, ಮಾಹಿತಿ ಬೇಕು, ಅಥವಾ ಅವರಿಗೆ ಬಂದು ಇಲ್ಲಿ ಸ್ಟಾಲ್ ಬೇಕಾದಲ್ಲಿ ಅವರಿಗೆ ಅರ್ಜಿ ಕೊಡ್ಬೋದು. ನಾವು ಅದನ್ನು ಬೆಸ್ಟ್ ಆಫ್ ದಿ ಬೆಸ್ಟ್ ಸ್ಕ್ರೂಟಿನಿ ಮಾಡಿಕೊಂಡು ಅದನ್ನು ಸೆಲೆಕ್ಟ್ ಮಾಡ್ತೇವೆ. ಸೊ ಇದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಬೇಕು, ನಿಮ್ಮ ಸಲಹೆ ಸೂಚನೆ ಬೇಕು. ನೀವೆಲ್ಲರೂ ಕೂಡ ಡೈಲಿ ಬಂದು ಭಾಗವಹಿಸ್ಕೊಳ್ಬೇಕಂತ ನಾನು ಇವತ್ತು ನಿಮ್ಮ ಹತ್ರ ವಿನಂತಿಸ್ತೇನೆ. ಅದೇ ರೀತಿ ಮೈನಾರಿಟಿಗೆ ಸಂಬಂಧಪಟ್ಟಾಗೆ ಹೆಚ್ಚಿನ ಹೊತ್ತನ್ನು ನಾವು ಶಿಕ್ಷಣ ಮತ್ತು ಮಕ್ಕಳ ಸ್ಕಾಲರ್ಶಿಪ್ಗೆ ನಾವು ಇವತ್ತು ಕೊಡ್ತೇವೆ. ಯಾವಿತ್ತು ಸ್ಕಾಲರ್ಶಿಪ್ ಇವತ್ತು ಈ ವರ್ಷದಿದೆಯಾ ಅತಿ ಶೀಘ್ರದಲ್ಲೇ ಅದು ಬಿಡುಗಡೆ ಮಾಡಲಿಕ್ಕೆ ಈಗಾಗಲೇ ಮೀಟಿಂಗ್ ಮಾಡಿ ಇವತ್ತು ಸೂಚಿಸಲಾಗಿದೆ. ಎರಡನೇದು, ನಮ್ಮ ಡಿಪಾರ್ಟ್ಮೆಂಟಲ್ಲಿರುವಂತಹ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಯಾವ ಸಿಸ್ಟಮ್ ಇದೆ, ಇದನ್ನು ಯಾವ ರೀತಿ ಮಾಡಬೇಕು ಮತ್ತು ಮುಂದಿನ ಈಗಿನ ಒಂದು ಕಾಲಘಟ್ಟಕ್ಕೆ AI ಮತ್ತು ಕಂಪ್ಯೂಟರಲ್ಲಿ ಸಂದರ್ಭದಲ್ಲಿ ಯಾವ ರೀತಿಯ ಶಿಕ್ಷಣ ನಮ್ಮಲ್ಲಿ ಬರಬೇಕು ಮತ್ತು ನಮ್ಮ ಶಿಕ್ಷಕರು ಮತ್ತು ಇನ್ನಿತರು ಅವರಿಗೆ ಅಪ್ಡೇಟ್ ಮಾಡಬೇಕು, ಇದಕ್ಕೆಲ್ಲ ನಾವು ಕ್ರೋಢೀಕರಿಸಿಕೊಂಡು ಒಂದು ವಿಷನ್ ಕಮಿಟಿಯನ್ನು ಮಾಡಿದ್ದೇವೆ. ರಾಜ್ಯಸಭಾ ಸದಸ್ಯರಾದಂಥ ಮನ್ಸೂರ್ ರೆಹಮಾನ್ ಖಾನ್ ಅವರ ನೇತೃತ್ವದ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಿತಿ ರಚಿಸಿ ಅವರು ನಮಗೆ ವರದಿ ಕೊಡ್ತಾರೆ. ಅದಕ್ಕೆ ಅನುಗುಣವಾಗಿ ನಮ್ಮ ಇಲಾಖೆ ತಮ್ಮ ಕೆಲಸ ನಿರ್ವಹಿಸಿದೆ. ಈ ಒಂದು ಕಮಿಟಿಯಲ್ಲಿ ಬಹುಶಃ ಶಿಕ್ಷಣ ತಜ್ಞರು, ಸಾಮಾಜಿಕ ಮುಖಂಡರುಗಳು ಕೂಡ ಇವತ್ತು ಇರ್ತಾರೆ. PhD ಮಾಡುವಂಥ ಸ್ಕಾಲರ್ಸ್ಗಳಿಗೆ ಏನು ಇವತ್ತು ಹಿಂದೆ 25,000 ಇತ್ತು, ಅದು ಇವತ್ತು 10,000 ಆಗಿದೆ. ಅದು ಹಾಗೆ ಮುಂದುವರೆದು ಬಂದಿದೆ. ಇದರ ಬಗ್ಗೆ ನಾವು ಚರ್ಚೆ ಮಾಡಿ ಸಕಾರಾತ್ಮಕವಾದ ಒಂದು ತೀರ್ಮಾನ ನಾವು ತೆಗೆದುಕೊಳ್ತೇವೆ. ಅದು ಬ್ಯಾಂಕಲ್ಲಿ ಇಟ್ಟಾಗ ಸಿಗ್ತದೆ ಅವರಿಗೆ. 10,000 ಕೂಡ ರಿಲೀಸ್ ಆಗಲಿ ಅಂತ ನೀವೇನುವಂಥದ್ದು ಅಲ್ಲಿ ವಿಲ್ ಗಿವ್. ನನಗೆ ಯಾಕೆ ಅದು ಬಾಕಿ ಆಗಿದೆ ಗೊತ್ತಿಲ್ಲ, ಇಲ್ಲಿ ಪುಟ್ಟ ಎನ್ಕ್ವೈರಿ ಮಾಡ್ತೇನೆ, ಬಟ್ ವಿಲ್ ಗಿವ್ ದಮ್. ಮತ್ತು ಅವರಿಗೆ ಸಂಬಂಧ ಯಾರೆಲ್ಲ PhD ಮಾಡ್ತಾರೆ
ಅವರೆಲ್ಲ ಸಭೆಯನ್ನು ನಾನು ಮುಂದಿನ ವಾರ ಕರೆದು ಚರ್ಚೆ ಮಾಡಿ ಸೂಕ್ತವಾದ ಅವರ ಅಭಿಪ್ರಾಯ ತೆಗೆದುಕೊಂಡು ಅವರಿಗೆ ಸಮಸ್ಯೆಯನ್ನು ನಾವು ಚರ್ಚಿಸಿ ಅವರಿಗೆ ಒಂದು ಆ ತೀರ್ಮಾನ ನಾವು ತಗೊಳ್ತೇವೆ. Sir, I have two questions regarding the disbursement. ಅಲ್ಲ, ಈಗ ಒಂದು ಫಸ್ಟ್ ಇದು ಮುಗಿಲ್ಲ, ನಾನು ಎಕ್ಸಿಬಿಷನ್ ಹೋಗ್ತದೆ ಈಗ. ಎನಿಥಿಂಗ್ ರಿಗಾರ್ಡಿಂಗ್ ದಿಸ್? Scholarship. ನೋ. ಇದಕ್ಕೆ ಸಂಬಂಧಪಟ್ಟ ನಾಡ್ದು ಪ್ರೋಗ್ರಾಮ್ ಸಂಬಂಧಪಟ್ಟ ಎನಿ ಕ್ವಶನ್ಸ್? ಇಲ್ಲ, ಇನಾಗ್ರೇಷನ್ಗೆ 5,000 to 7,000 ಇನಾಗ್ರೇಷನ್ಗೆ ಇರ್ತಾರೆ. ಮತ್ತು ಎಷ್ಟು ಜನ ಬಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರ್ ಸ್ಟೇಟಿಂದ ಇಟ್ ಇಸ್ 60-40. ನಮ್ಮಲ್ಲಿ ಒಂದು 180 ಸ್ಟಾಲ್ಸ್ಗಳಿದ್ದರೆ ಅದು ನಾವೊಂದು ಮೇ ಬಿ 120, ಅವರೊಂದು 60 ಇರುವ ಒಂದು ಬೇರೆ ಬೇರೆ ರಾಜ್ಯದವ್ರು ಬರಬೇಕಲ್ಲ, ಇಬ್ಬರಿಬ್ಬರು ಬರ್ಬೋದು ಒಂದೊಂದು ರಾಜ್ಯದಿಂದ. ರಿಜಿಸ್ಟ್ರೇಷನ್ ಕಂಪಲ್ಸರಿ. ಯಾಕೆ ಬರುವವರೆ ನೋಡುವವರೆಗೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಅಲ್ಲ, ಈ ಸ್ಟಾಲ್ ಹಾಕುವವರೆಗೆ ರಿಜಿಸ್ಟ್ರೇಷನ್ ಕಂಪಲ್ಸರಿ. ಪ್ರವೇಶ ಉಚಿತ, ಪ್ರವೇಶ ಮಾತ್ರ ಉಚಿತ. 26th, 27th, 28th, 29th, 30th. ಕೇಂದ್ರದ ಮಿನಿಸ್ಟ್ರಿ ಮೈನಾರಿಟಿ ಕಿರಣ್ ರಿಜಿಜು ಅವರು ಬರ್ತಾ ಇದ್ದಾರೆ. ಹೌದು. ಯಾರಿಗೆ? ಹೌದು, ವ್ಯವಸ್ಥೆ ಮಾಡ್ತಾರೆ, ಡೋಂಟ್ ವರಿ. ಊಟ ವ್ಯವಸ್ಥೆ ನಾವು ಮಾಡ್ತೇವೆ. Sir, I have two important questions. One is budget for scholarship, second is disbursement of scholarship. Last year the budget was 300 crores, but the department requested extra, so 500 crores they distributed last year. Now this year it is only 380 crores for scholarship, which is insufficient. That is one question. Question number two is important is, until last year the distribution of scholarship was centralized to this department. Any candidate applying, the inquiry was going to the concerned officer. Once it is approved, the Directorate of Minorities was approving, sending the bill to the treasury, then the money was going. Now what has happened, decentralizing from this year, the power is being given to 30 district Jilla Panchayat CEOs. So that what happens is, it derails the process and the cost of staff, everything increases. So I have prepared the entire details here. This is for your kind concern. You may please look into it. Yeah, sure. So if you centralize to this department, process will happen easy, and your money will also be saved, manpower also be saved, and distribution happen very fast. Thank you. I'll go through this and get back to you. Yeah. One important question, sir. Any scholarship is given, people who attend from KEA, CET you are giving, but there are students who opt for some specialized courses. They don't know. What they do, they go from management quota. For them, unfortunately, there is no provision. Not everybody is a responsible. Management quota. Who has got marks, the scholarship is given. Who don't have marks, that's not considered. For management, you will give some scholarship. No, they have not marks, because of money they are going. Merit students only. We have to have merit students, no. Okay. But you But should look into it. yeah, sure. We'll look into sure. ಬೇರೆ ಸಭೆ ತಮ್ಮ ಹಂತದಲ್ಲಿ ಆಗಿರುವಂಥ ಉಪಸಮಿತಿ ಕ್ಯಾಬಿನೆಟ್ ಉಪಸಮಿತಿ. ಹೌದು, ಇಲ್ಲ, ಈಗ ಕ್ಯಾಬಿನೆಟ್ ಉಪಸಮಿತಿ ಅಂತ ನಮ್ಗೆ ಕೊಟ್ಟಿದ್ದಾರೆ. ಶೈಕ್ಷಣಿಕ ಸಂಬಂಧಪಟ್ಟಾಗೆ 4 ಸಬ್ಜೆಕ್ಟ್ ಆಗಿ ಅತಿ ಶೀಘ್ರದಲ್ಲ ಮೀಟಿಂಗ್ ನಾವು ಕರಿತೇವೆ, ಚರ್ಚೆ ಮಾಡ್ತೇವೆ ಮತ್ತು ಅದನ್ನು ವರದಿಯನ್ನು ಸಲ್ಲಿಸ್ತೇವೆ. ತುಂಬ ಪ್ರಮುಖವಾಗಿ ಒಂದು 5 ವಿಚಾರಗಳನ್ನ ಇಟ್ಕೊಂಡಿದ್ದೀವಿ. ಹೌದು, ಅದರಲ್ಲಿ ಪ್ರಮುಖವಾಗಿ ಒಂದಿಷ್ಟು ಅಂದರೆ ಕೋಚಿಂಗ್ ಸೆಂಟರ್ಗಳದ್ದು ಮತ್ತು ಪರೀಕ್ಷಾ ವಿಚಾರಗಳು. ಯಾಕೆಂದರೆ ನಾವೀಗ ನೀಟ್ ಆದ ನಂತರ ರಾಜ್ಯದಲ್ಲಿ ಒಂದು ವ್ಯವಸ್ಥಿತ ಕ್ರಮ ತರಬೇಕು, ಪರೀಕ್ಷೆಯಲ್ಲಿ ಲೋಪಗಳಾಗಬಾರ್ದು, ಟೈಮ್ ಟೇಬಲ್ ಇರಬೇಕು ಅನ್ನೋದು. ಸಭೆ ಯಾವಾಗ ಮಾಡ್ತಿದ್ದೀರಿ ಸರ್ ಪ್ರಥಮ ಹಂತದಲ್ಲಿ? ಆದಷ್ಟು ಸೋಮವಾರ. ಈಗ ನನ್ನ ಉದ್ದೇಶ ಸೋಮವಾರ ಬೆಳಿಗ್ಗೆ ಮಾಡಬೇಕಂತ ಇದೆ. ಅದೆಲ್ಲ ಮಂತ್ರಿಗಳು ಸಿಗಬೇಕಲ್ಲ, ಅದರ ಅನುಗುಣವಾಗಿ ನಾವು ನೋಡಿಕೊಂಡು ಮಾಡ್ತೇವೆ. ಇದರಲ್ಲಿ ನಿಮ್ಮ ಇಲಾಖಾ ಸಚಿವರು ಇದ್ದಾರೆ, ಅವ್ರನ್ನ ಹೊರತುಪಡಿಸಿ ಯಾರ್ಯಾರನ್ನ ಇನ್ವಾಲ್ವ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ? ಕೆಲವೊಂದು ಇದು ಹಿರಿಯ ಮಟ್ಟದ ಅಧಿಕಾರಿಗಳನ್ನು, ಶಿಕ್ಷಣ ತಜ್ಞರನ್ನು, ಇನ್ನಿತರ ನಮ್ಮ ಯೂನಿವರ್ಸಿಟಿಯ ಇವರು ನಾವು ನೋಡಿಕೊಂಡು ಆಲೋಚನೆ ಮಾಡಿಕೊಂಡು ಪ್ರಥಮವಾದ ನಮ್ಮ ಕ್ಯಾಬಿನೆಟ್ ಸಭೆಯಲ್ಲಿ ನಾವು ತೀರ್ಮಾನ ತೆಗೊಳ್ತೇವೆ. ಅದರಲ್ಲಿ ಕೋಚಿಂಗ್ ಸೆಂಟರ್ಗಳದ್ದು ಹೇಗೆ ಅದು ಫೈನಲ್ ರಿಪೋರ್ಟ್ ಕೊಡೋ ಗೊತ್ತಾಗ್ತದೆ ಹೇಗೆ ಆಗ್ತದೆ ಅಂತ ಹೇಳಿ. ಅದೇ ಅದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಹೇಗೆ ಮಾಡಬೇಕು, ಏನು ಮಾಡಬೇಕು ಆವಾಗಲ್ಲ ಗೊತ್ತಾಗೋದು. ನಾನು ಈಗ ಹೇಳಿದ್ದೆ ಮತ್ತೆ ಮೀಟಿಂಗ್ ಏನು ಹೇಳ್ತೀವಿ ಸರ್, ಎಲ್ಲ ಸಸ್ಪೆನ್ಸ್. ಈಗ ಲಾಸ್ಟಿಗೆ ಗೊತ್ತಾಗ್ತದೆ. ನಿಮ್ಮ ಸಲಹೆ ಸೂಚನೆ ನಮಗೆ ಕೊಡಿ. ಅದೇ ನಾನು ಹೇಳಿದೆ ನೋಡಿ, ನಮ್ಮ ಉದ್ದೇಶ ಏನು, ನಮ್ಮ
ರಾಜ್ಯದ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ, ಅವರ ತಂದೆ ತಾಯಂದಿರಿಗೆ ನೆಮ್ಮದಿಯಿಂದ ಮತ್ತು ಮಾನಸಿಕವಾದ ಕಿರುಕುಳವಿಲ್ಲದೆ ಸಿಕ್ಕಬೇಕಂತ ವ್ಯವಸ್ಥೆಯನ್ನು ಮಾಡಬೇಕು. ಶಿಕ್ಷಣ ಸಿಕ್ಕಿದ ನಂತರ ಅವರು ಪರೀಕ್ಷೆ ಬರೆಯುವಾಗ ಕೂಡ ನಮ್ಮ ಆತ್ಮವಿಶ್ವಾಸದಿಂದ ನಾವು ಕಲಿತದ್ದು ಮತ್ತು ಬರೆದದ್ದಕ್ಕೆ ನಮಗೆ ವ್ಯಾಲ್ಯೂ ಸಿಕ್ಕುವಂಥ ವ್ಯವಸ್ಥೆ ಆಗಬೇಕಾಗುತ್ತೆ. ಇದೆಲ್ಲ ಕೂಡ ನಾವು ಮೊದಲ ಹಂತದಲ್ಲಿ ನಾವು ಇವತ್ತು ಮೀಟಿಂಗ್ನಲ್ಲಿ ಬಹುಶಃ ಚರ್ಚೆ ಮಾಡಿಕೊಂಡು ಯಾವ ಕಮಿಟಿಯನ್ನು ಸೇರಿಸಿ ಯಾರು ಸಲಹೆ ಪಡಬೇಕಂತ ಆಲೋಚನೆ ಮಾಡಿ ಅದನ್ನು ಸಿಸ್ಟಮ್ ಆಗಿ ನಾವು ತರ್ತೇವೆ. ಇದರಲ್ಲಿ ಒಟ್ಟಾರೆಯಾಗಿ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮಗೆ ಇವತ್ತು ಏನು ನಮಗೆ ಜವಾಬ್ದಾರಿ ಕೊಟ್ಟಿದೆಯಾ, ಪ್ರಾಮಾಣಿಕವಾಗಿ ನಮ್ಮ ರಾಜ್ಯದ ಜನತೆಯ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೇಕಾಗುವಂಥ ನಮ್ಮ ಆ ಕೆಲಸವನ್ನು ಮಾಡ್ತೇವೆ, ರಿಪೋರ್ಟನ್ನು ಕೊಡ್ತೇವೆ. ಮತ್ತು ನಮಗಿಂತ ಜಾಸ್ತಿ ತಳಮಟ್ಟದ ಪ್ರಾಬ್ಲಮ್ಗೆಲ್ಲರೂ ಕೂಡ ಗೊತ್ತಿದೆ. ಸೊ ನಿಮ್ಮ ಸಲಹೆ ಸೂಚನೆ ಮಾರ್ಗದರ್ಶನ ಕೂಡ ನಮಗೆ ಅಗತ್ಯ. ಇಲ್ಲ, ತರಿಸ್ಕೊಳ್ಬೇಕಷ್ಟೇ. ಇನ್ನು ಇದರಲ್ಲಿ ಪ್ರಮುಖವಾಗಿ ಹಿಂದೆ ಕಾಲೇಜುಗಳಲ್ಲಿ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ತಮ್ಮ ಸರ್ಕಾರದಿಂದ ಮೊದಲ ಬಾರಿ ಪ್ರಯತ್ನ ಕೈ ಹಾಕಿದ್ವಿ. ವಿದ್ಯಾರ್ಥಿಗಳನ್ನ ಒಳಗೊಂಡೇ ಸಂಘಟನೆಗಳಿದ್ದಾವೆ, ABVP, NS ಇವನ್ನೆಲ್ಲ ಕೂಡ ಒಳಗೊಂಡು ಸಭೆ ಮಾಡಿದ್ವಿ. ಈಗ ಆ ಸಂಘಟನೆಗಳೇ ಭಾಗಿಯಾಗಬಾರ್ದು ಈ ಚುನಾವಣೆಗೆ ಅಂತ ಅವರು ಅದಕ್ಕೆ ಸಾಕಷ್ಟು ಎಲ್ಲ ಸಂಘಟನೆಗಳು ವಿರೋಧ ಮಾಡ್ತಿದ್ದಾರೆ. ಅಂದರೆ ನಾವು ಇಲ್ದೇ ಎಲೆಕ್ಷನ್ ಹೇಗೆ ಅಂತ. ನಾವು ಇಲ್ಲಿ ಸ್ಟೂಡೆಂಟ್ ಎಲೆಕ್ಷನ್ ಕೌನ್ಸಿಲ್ ಮಾಡೋದು ವಿದ್ಯಾರ್ಥಿಗಳ ಒಂದು ನಾಯಕತ್ವ, ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳ ನಾಯಕತ್ವ ಮತ್ತು ಅಲ್ಲಿರುವಂಥ ಒಂದು ವ್ಯವಸ್ಥೆಗೆ ಬದ್ಧವಾಗಿ ಅವ್ರ ಕೆಲಸ ನಿರ್ವಹಿಸ್ಕೊಂಡು ಹೋಗಲಿಕ್ಕೆ, ಸಂಘಟನೆ ಬಲಿಷ್ಠ ಮಾಡಲಿಕ್ಕೆ ನಾವಿಲ್ಲಿ ಇಲೆಕ್ಷನ್ ಚುನಾವಣೆ ನಡೆಸೋದಿಲ್ಲ. ಸಂಘಟನೆಗೆ ಇಂಟ್ರೆಸ್ಟ್ ಕಾಲೇಜ್ ಚುನಾವಣೆಯಲ್ಲಿ, ವಾಟ್ ಇಸ್ ದ ಪ್ರಾಬ್ಲಮ್? ಇವರಿಗೇನು ಸಂಬಂಧ? ಹೊರಗಡೆ ಏನು ಬೇಕಾದ್ರೂ ಮಾಡಿಕೊಳ್ಳಿ. ನಾವು ಆ ಕಾಲೇಜನ್ನು ನಮ್ಮ ದೇ ಹ್ಯಾವ್ ಟು ಬಿ ದ ಬ್ರಿಡ್ಜ್ ಬಿಟ್ವೀನ್ ದಿ ಮ್ಯಾನೇಜ್ಮೆಂಟ್ ಆ್ಯಂಡ್ ದ ಸ್ಟೂಡೆಂಟ್ಸ್ ಪ್ರಾಬ್ಲಮನ್ನು ಅವರಿಗೆ ಹೇಳಲಿಕ್ಕೆ ಒಂದು ಅವಕಾಶ ಹಿಂದೆ ಇತ್ತು. ಆವಾಗ ಅವರವರೇ ನೇಮಕಾತಿ ಮಾಡ್ತಾಯಿದ್ರು. ಅವರವರ ನೇಮಕಾತಿ ಮಾಡುವಾಗ ಅವನಿಗೆ ಅಷ್ಟು ಲೀಡರ್ಶಿಪ್ ಕ್ವಾಲಿಟಿ ಇರೋದು ಕಡಿಮೆ, ಅಥವಾ ಇನ್ನೊಂದು ಇರೋದು ಕಡಿಮೆ ಒಂದು, ಅಥವಾ ಯಾರು ನಿಜವಾದ ಲೀಡರ್ಶಿಪ್ ಕ್ವಾಲಿಟಿ ಇತ್ತು, ಭವಿಷ್ಯದ ಜನಪ್ರತಿನಿಧಿಯಾಗಿ ಬರಲಿಕ್ಕೆ 10-20 ವರ್ಷದ ನಂತರ ಕೆಪಾಸಿಟಿಯ ಟ್ಯಾಲೆಂಟ್ ಯಾವುದಿದೆ ಅವನಿಗೆ ಸದಾವಕಾಶ ಸಿಗ್ತಾ ಇರಲಿಲ್ಲ. ಈಗ ಇವನು ಮಾರ್ಕ್ ಕಡಿಮೆ ಇಲ್ಲಿ. ಆದ ಕಾರಣ ಆ ಕ್ಯಾಂಪಸ್ನ ಒಳಗಡೆ ಅಲ್ಲಿರುವಂಥ ವಿದ್ಯಾರ್ಥಿಗಳ ವ್ಯಕ್ತಿತ್ವ, ಅವನ ನಾಯಕತ್ವದ ಗುಣ ಮತ್ತು ಒಂದು ವಿದ್ಯಾರ್ಥಿಗಳ ಪರವಾಗಿ ಮಾತಾಡಲಿಕ್ಕೆ ಬೇಕಾಗಿ ಆ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ನೇಮಕಾತಿ ಮಾಡ್ತಾರೆ. ಸ್ಟೂಡೆಂಟ್ ಯೂನಿಯನ್ಗೆ ಯಾಕೆ ಬೇಕು? ಎಲ್ಲ ಪಕ್ಷದಲ್ಲಿ ಸ್ಟೂಡೆಂಟ್ ಯೂನಿಯನ್ನವರು ಇದ್ದಾರೆ, ಅವರವ್ರ ಐಡಿಯಾಲಜಿ ಪ್ರಕಾರ ಹೋಗ್ತಾರೆ. ಅವರವರ ಸಿಸ್ಟಮ್ ಯಾಕೆ ಹೋಗಬೇಕು? ಅದನ್ನು ಆ ಕಾಲೇಜಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆಯಾ, ಆ ಕಾಲೇಜಿನ ವ್ಯವಸ್ಥೆ ಏನಿದೆ ಅದಕ್ಕೆ ಅನುಗುಣವಾಗಿ ಆ ನಾಯಕತ್ವ ಬೆಳೀಲಿ ಅಂತೇಳಿ ಆ ಸ್ಕೂಲನ್ನು ಸ್ಟೂಡೆಂಟ್ ಸೆಲೆಕ್ಷನ್ನು ಆ ಕ್ಯಾಂಪಸ್ಗೆ ಮಾತ್ರ. ನೋ ಅದರ್ ಆರ್ಗನೈಸೇಷನ್ ವಿಲ್ ಅಲೌ ಟು ಎಂಟರ್. ಅದೊಂದು ಸಿಸ್ಟಮ್ ರೂಲ್ಸ್ ಮಾಡಿದ್ದೇವಲ್ಲ, ಕೆಲವೊಂದು ರೂಲ್ಸ್ ಪಾಯಿಂಟ್ಸ್ ಹಾಕಿದ್ದೇವೆ, ಅದು ನಾನು ಹೇಳುವಂಥದ್ದು. ಯಾಕೆ ಬರಬೇಕು ಇದರಲ್ಲಿ? ಯಾವುದು ಈಗ ಉಂಟಾ? ಅದು ಮತ್ತೆ ಹೊರಗೆ ಮತ್ತೆ ಮಾಡ್ತಾರೆ, ಒಳಗಡೆ ಉಂಟಾ? ಇಲ್ಲಲ್ಲ, ನಮಗೆ ಒಳಗಡೆ ಯಾವುದೇ ರಾಜಕೀಯದ ವ್ಯವಸ್ಥೆ ಯಾವುದೇ ಕ್ಯಾಂಪಸ್ಸಲ್ಲಿ ಬರಬಾರ್ದು. ವಿದ್ಯಾರ್ಥಿಗಳು ಪಾಪದ ಯಾರು ಮುಗ್ಧರು, ಅವರಿಗೆ ಯಾರು ಒಮ್ಮೆ ಒಂದು ಆಲೋಚನೆ ಮಾಡಿದ್ರು, ಇಮೋಷನಲಿ ಸಡನ್ ದೇ ರಿಯಾಕ್ಟ್, ಅಂಥವ್ನು ಬಲಿಪಶು ಮಾಡಲಿಕ್ಕೆ, ಅಂಥವ್ರ ಅಡ್ವಾಂಟೇಜ್ ತಗೊಳ್ಳಿಕ್ಕೆ ನಾವು ಅವಕಾಶ ಮಾಡಿ ಕೊಡೋದಿಲ್ಲ. ಇದು ನಮ್ಮ ಉದ್ದೇಶ. ಅಲ್ಪಸಂಖ್ಯಾತ ಭಾಷಾ ಶಿಕ್ಷಕ ನೇಮಕಾತಿ. There is, but not today. If I tell today, this will go, Loka Parva will go on, and all your other subject will be there. Tomorrow you only concentrate on this our program. Loka Samvardhan Parva. ಇಲಾಖೆಗೆ ಸಂಬಂಧಪಟ್ಟಿದ್ದೆ ಈ ಅಲ್ಪಸಂಖ್ಯಾತ ಶಾಲಾ ಶಿಕ್ಷಕ ನೇಮಕಾತಿ ವಿಚಾರ 15,000 ಶಿಕ್ಷಕರಲ್ಲಿ ಉರ್ದು ಮತ್ತು ಬೇರೆ ಭಾಷೆಯ ಶಿಕ್ಷಕ ನೇಮಕಾತಿ ಸಂಬಂಧಪಟ್ಟಂಗೆ ಆಗಿಲ್ಲ ಅನ್ನೋದು ನೋಡಿ. ಈಗಾಗಲೇ ಸುಮಾರು ಶಿಕ್ಷಣ ಇಲಾಖೆಯಲ್ಲಿ ನಾನೀಗ ಚರ್ಚೆ ಮಾಡಿದ್ದೇವೆ. ಸುಮಾರು 50,000ಕ್ಕಿಂತಲೂ ಹೆಚ್ಚು ಶಿಕ್ಷಕರ ಕೊರತೆ ಬಹುಶಃ ಈಗಾಗಲೇ ಮಂತ್ರಿಗಳು ಹೇಳಿದ್ದಾರೆ. ಇದರಲ್ಲಿ ಅವರು 25,000 ಬೇಡಿಕೆಯನ್ನು ಬಹುಶಃ ಇಟ್ಟಿದ್ದರು. ಆವಾಗ ಉರ್ದು ಹಿಂದಿ ಎಲ್ಲ ಕೂಡ ಸೇರಿತ್ತು. ಆದರೆ ಸರ್ಕಾರ ಅವರಿಗೆ ಅವತ್ತು ಆ ಸ್ಯಾಂಕ್ಷನ್ ಪ್ರಥಮ ಹಂತದಲ್ಲಿ ಸ್ಯಾಂಕ್ಷನ್ ಮಾಡುವಾಗ 15,000ಕ್ಕೆ ಅವಕಾಶ ಮಾಡಿ ಕೊಟ್ಟಿದೆ. 15,000ಕ್ಕೆ ಅವಕಾಶ ಮಾಡಿ ಕೊಟ್ಟಾಗ ರೆಗ್ಯುಲರ್ ಸಬ್ಜೆಕ್ಟ್ ಏನಿದೆ 6 ಸಬ್ಜೆಕ್ಟ್ ಇದೆ, ಮ್ಯಾಥ್ಸ್, ಸೈನ್ಸ್, ಸೋಷಿಯಾಲಜಿ ಅಂತ. ಅದು 6 ಅಂದರೆ 2 ಸಾಲಿ 12,000 ಆಯಿತು. ಅದಕ್ಕಾಗಿ ಅವತ್ತು ಅವರಿಗೆ ಲಿಂಗ್ವಿಸ್ಟಿಕ್ ಲ್ಯಾಂಗ್ವೇಜಸ್ ಲೈಕ್ ಉರ್ದು, ತಮಿಳ್, ಮರಾಠಿ ಈ ಲ್ಯಾಂಗ್ವೇಜನ್ನು ಅವ್ರಿಗೆ ಸೇರಿಸ್ಕೊಳ್ಳಿಕ್ಕೆ ಫಸ್ಟ್ ಲಿಸ್ಟಲ್ಲಿ ಆಗಲಿಲ್ಲ. ಇದು ನಮ್ಮ ಗಮನಕ್ಕೆ ಬಂದ ತಕ್ಷಣ ಅದು ನಾನಿರಲಿ ಮೈನಾರಿಟಿ ಮಿನಿಸ್ಟರ್ ಆಗಿ
ಜಮೀರ್ ಅಹಮದ್ ಖಾನ್ ಮಿನಿಸ್ಟರ್ ಆಗಿ, ರಿಜ್ವಾನ್ ಅರ್ಷದ್ ಅವರು, ಸಲೀಂ ಅಹಮದ್ ಚೇರ್ಮನ್ ಅವ್ರ ರೂಮಿನಲ್ಲಿ ನಮ್ಮ ಇನ್ನಿತರ ಶಾಸಕರು, ಅದು ಯಾಸಿರ್ ಪಠಾಣ್, ಖನಿಜಾ ಫಾತಿಮಾ, ಎನ್.ಎ. ಹರೀಸ್, ತನ್ವೀರ್ ಸೇಠ್, ಅದೇ ರೀತಿ ನಮ್ಮ ಎನ್.ಎ. ಹರೀಸ್, ನಾವೆಲ್ಲ ಶಾಸಕರು ಕೂತ್ಕೊಂಡು, ಐವನ್ ಡಿಸೋಜರ್ ಅವರು ಕೂತ್ಕೊಂಡು ನಾವು ಚರ್ಚೆ ಮಾಡಿ, ಶಿಕ್ಷಣ ಇಲಾಖೆ ಮಧು ಬಂಗಾರಪ್ಪ ಜೊತೆ ಫೈನಾನ್ಸ್ ಇಲಾಖೆ ಅದಕ್ಕೆ ಚರ್ಚೆ ಮಾಡಿಕೊಂಡು ಅಲ್ಲಿ ಅವರು ಸರ್ಕಾರಕ್ಕೊಂದು ಪ್ರಸ್ತಾವನೆ ಸಲ್ಲಿಸಿದರು. ಈ ಪ್ರಸ್ತಾವನೆಯು ನಾವು ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಚರ್ಚೆ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ. ಹೆಚ್ಚುವರಿಯಾಗಿ 800 ಪೋಸ್ಟ್ ಅದು ಉರ್ದುಗೆ, 200 ಪೋಸ್ಟ್ ಹಿಂದಿಗೆ, ಅದನ್ನು ಹೆಚ್ಚುವರಿಯಾಗಿ ತಗೊಳ್ಳಿಕ್ಕೆ ಈಗಾಗಲೇ ಫೈನಾನ್ಸ್ಗೆ ಮತ್ತು ಶಿಕ್ಷಣ ಇಲಾಖೆ ಸೂಚಿಸಿದ್ದಾರೆ. ಅವರು ಬಂದ ತಕ್ಷಣ ನೋಟಿಫಿಕೇಶನ್ ಆ ಇಲಾಖೆಯವರು ಜಾರಿ ಮಾಡ್ತಾರೆ ಅಂತ ಬಂಗೋದ್ ಬಂಗಾರಪ್ಪನ ಹೇಳಿದ್ದಾರೆ. ಈ 15,000 ಶಿಕ್ಷಕರ ಜೊತೆಗೆ ಇದು ನೇಮಕಾತಿ process ಹೌದು, ಜೊತೆಗೆ ಆಗುವಂಥದ್ದು. ಇದು ಸಪ್ರೇಟ್ ನೋಟಿಫಿಕೇಶನ್ ಆಗುತ್ತೆ ಸರ್? ಹೌದಲೇ, ಒಂದು ನೋಟಿಫಿಕೇಶನ್ ಆದ ನಂತರ ಅದನ್ನು ಕ್ಯಾನ್ಸಲ್ ಮಾಡಿದರೆ ಮತ್ತೆ ಬೇರೆಯವ್ರು ಕೋರ್ಟಿಗೆ ಹೋಗ್ತಾರೆ. ಸೊ ಈ ನೋಟಿಫಿಕೇಶನ್ ಆಗಿದೆ, ಅಡಿಷನಲ್ ಆಗಿ ಒಂದು ನೋಟಿಫಿಕೇಶನ್ ಬರ್ತದೆ 1000 ಶಿಕ್ಷಕರಿಗೆ, 1000 ಶಿಕ್ಷಕರಿಗೆ. ಮರಾಠಿ ಎಲ್ಲ ಬರ್ತದೆ ಸರ್? ಮರಾಠಿ ಉರ್ದು ಆ್ಯಂಡ್ ಮರಾಠಿ ಎರಡು. ಮಂಗಳೂರು ರೈಲ್ವೆ ನಿಲ್ದಾಣಗಳನ್ನು ಕೇರಳದ ಪಾಲಕರಿಗೆ ವಾಪಸ್ ತಗೊಳ್ಳೋ ಬಗ್ಗೆ ಚರ್ಚೆಗಳು ಜೋರಾಗಿದೆ. ಸರ್ಕಾರದ ಬದ್ಧತೆ ಈ ವಿಚಾರವಾಗಿ ಏನು ಸರ್? ನಾವು ಭಾಳ ಸ್ಪಷ್ಟವಾಗಿದೆ, ಮಂಗಳೂರು ನಮ್ಮ ಮೈಸೂರು ಡಿವಿಷನ್ಗೆ ಸೇರಬೇಕು. ಪಾಲ್ಘಾಟಲ್ಲಿ ನಾವು ಇಷ್ಟು ವರ್ಷ ಇದ್ದೆವು, ನಮಗೆ ತೊಂದರೆ ಇಲ್ಲ, ನಮಗೆ ಸಹಕಾರ ಕೊಟ್ಟಿದ್ದಾರೆ, ಧನ್ಯವಾದ ಸಲ್ಲಿಸ್ತೇವೆ. ಈಗ ನಮಗೆ ಅದು ಮೈಸೂರಿಗೆ ಮಾಡಬೇಕಂತ ಕೂಡ ಹೇಳಿದ್ದೇವೆ. ನಮಗೆ ವಿಶ್ವಾಸ ಇದೆ, ಅಲ್ಲಿ ಎಷ್ಟೇ ಚರ್ಚೆ ನಡೆದರೂ ಕೂಡ ಮಂಗಳೂರು ನಮ್ಮ ವ್ಯಾಪ್ತಿ ಏನಿದೆಯಾ ಅದನ್ನು ಮೈಸೂರು ಡಿವಿಷನ್ ಸೇರಿಸ್ತಾರೆ. ಯಾಕಂತ ಹೇಳಿದರೆ ನಮ್ಮ ಮಂತ್ರಿಗಳೇ ನಮ್ಮ ರಾಜ್ಯದ ಮಂತ್ರಿ ಸೋಮಣ್ಣ ಅವರು, ಮತ್ತು ನಾವು ಇದಕ್ಕೆ ಟೆನ್ಷನ್ ಮಾಡಬೇಕಂತ ಇಲ್ಲ. ಮುಖ್ಯಮಂತ್ರಿ ಕೂಡ ಸೂಚಿಸಿದ್ದಾರೆ, ನಾವು ಕೂಡ ರಿಕ್ವೆಸ್ಟ್ ಮಾಡಿದ್ದೇವೆ, ಅದು ಮೈಸೂರಲ್ಲಿ ಇರಬೇಕಂತೇಳಿ ನಾವು ಕೂಡ ಕೇಳಿಕೊಳ್ತೇವೆ. ಕೇರಳದಲ್ಲಿ ತಮ್ಮದೇ ಸರ್ಕಾರ ಇದೆ ಸರ್, ಅವರು ಕೂಡ ಕೆಲವರ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ಇರ್ತಿದ್ದಾರೆ. ನಾನು ಇಲ್ಲಿ ನಮಗೆ ಆ ರಾಜ್ಯ ಈ ರಾಜ್ಯ ಅಂತ ಏಕೆ, ನಮ್ಮ ವಿಚಾರ ಮಾತ್ರ ನಾವು ಮಾತಾಡಬೇಕು. ನಮ್ಮ ರಾಜ್ಯ ವ್ಯಾಪ್ತಿಯನ್ನು ನಾವು ಮೈಸೂರು ಡಿವಿಷನ್ಗೆ ಸೇರಬೇಕು, ನಮ್ಮ ವಿಚಾರ ಅಷ್ಟೇ. ಆ ಕಡೆಯಿಂದ ಭಾರಿ ವಿರೋಧ ಇದೆ ಸರ್ ಕೇರಳ. ಈ ದೇಶದಲ್ಲಿ ಯಾವುದಕ್ಕೆ ವಿರೋಧ ಇಲ್ಲ, ಯಾವುದಕ್ಕೆ ವಿರೋಧ ಆಗಲಿಲ್ಲ. ಎಲ್ಲ ಒಳ್ಳೆ ಕೆಲಸಕ್ಕೂ ವಿರೋಧ ಆಗಿದೆ, ಒಳ್ಳೆ ಕೆಟ್ಟ ಕೆಲಸಕ್ಕೂ ವಿರೋಧ ಆಗದೆ ಈ ದೇಶ ಏನು ಕೂಡ ಆಗಲಿಲ್ಲ. ಅದು ಇಂದಿರಾ ಗಾಂಧಿಯವರು ಕಲರ್ ಟಿ ವಿ ತಂದಾಗಲೂ ಕೂಡ ವಿರೋಧ ಇತ್ತು, ರಾಜೀವ್ ಗಾಂಧಿಯವರು ಕಂಪ್ಯೂಟರ್ ತರುವಾಗಲೂ ಕೂಡ ವಿರೋಧ ಇತ್ತು, ಮನಮೋಹನ್ ಸಿಂಗ್ ಅವರು ಲಿಬರಲೈಸೇಷನ್ ಮಾಡುವಾಗಲೂ ಕೂಡ ವಿರೋಧ ಇತ್ತು ಅಲ್ವಾ. ಇಂದಿರಾ ಗಾಂಧಿಯವರು ಕಲರ್ ಟಿ ವಿ ತಂದಾಗ ಅವತ್ತು ವಿರೋಧ ಮಾಡಿದ್ದವರು ಇವತ್ತು ವೀಲ್ ಚೇರಲ್ಲಿ ಕೂತ್ಕೊಂಡು 100 ಚಾನಲ್ ನೋಡ್ತಾರೆ. ನಾವೆಂತ ಮಾಡೋದು? ಅದಕ್ಕೆ ಟೆನ್ಷನ್ ಮಾಡೋದಾಗ್ತದೆ. ಕನ್ನಡ ಸರ್ಕಾರದವರು ಮೈಸೂರಿಗೆ ಸೇರಿಸಬೇಕು ಅಂತ ಸ್ಪಷ್ಟ ನಿಲುವು ಇದೆ. ನಮ್ಮ ಸ್ಪಷ್ಟ ನಿಲುವು, ಮತ್ತು ನಮಗೆ ವಿಶ್ವಾಸ ಇದೆ, ನಮ್ಮ ರೈಲ್ವೆ ಸಚಿವರು ಕರ್ನಾಟಕದವರು ಇದ್ದಾರೆ, ನಮ್ಮ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ತಾರೆ ಮತ್ತು ಆ ನ್ಯಾಯ ನಮಗೆ ಒದಗಿಸ್ತಾರೆ. ಮತ್ತು ಅವರು ಇಷ್ಟು ವರ್ಷ ಆಗದಿದ್ದನ್ನು ಈಗ ಮಾಡೋದಕ್ಕೆ ನಾವು ಕೃತಜ್ಞತೆ ಸಲ್ಲಿಸ್ತಾರೆ. ನೇಪಾಳದಲ್ಲಿ ಫ್ಲಡ್ ಆಗಿದೆ ಸರ್, ತುಂಬಾ ಜನ ಕನ್ನಡಿಗರು ಕೂಡ ಸಿಲುಕೊಂಡಿದ್ದಾರೆ. ಹೌದು. ಸರ್ಕಾರ ಅಂದ್ರೆ ಮತ್ತೆ ನೀವು ಕೂಡ ಆರೋಗ್ಯ ಇಲಾಖೆ ಏನಾದರೂ ಕ್ರಮಗಳು? ಈಗಾಗಲೇ ಸರ್ಕಾರ ಇದರ ವಿಚಾರವನ್ನು ಗಮನಕ್ಕೆ ತಗೊಂಡಿದೆ. ನಮ್ಮ ರಾಜ್ಯದಿಂದ ಏನೆಲ್ಲ ಸಹಕಾರ ಬೇಕಾ ಹಾಗೆ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿಗೆ ಸೂಚಿಸಿದ್ದಾರೆ. ನಾವು ಕೂಡ ಚರ್ಚೆ ಮಾಡ್ತಾ ಇದ್ದೇವೆ, ಅಗತ್ಯ ಯಾಕಂತ ಹೇಳಿದರೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಡಾಕ್ಟರ್ಸ್ ಅಲ್ಲಿಗೆ ಅಗತ್ಯವ, ಅಥವಾ ಡಾಕ್ಟರ್ಸ್ಗಿಂತಲೂ ಕೌನ್ಸಿಲರ್ಸ್ ಅಗತ್ಯ. ಯಾಕಂದರೆ ಕೆಲವರು ಮನೆ ಕಳ್ಕೊಂಡಿದ್ದಾರೆ, ಕೆಲವರು ತಂದೆ ತಾಯಿನ ಕಳ್ಕೊಂಡಿದ್ದಾರೆ, ಕೆಲವು ಕುಟುಂಬ ಕಳ್ಕೊಂಡಿದ್ದಾರೆ, ಅವರು ಸೈಕಾಲಜಿಕಲಿ ದೇ ಆರ್ ಮಚ್ ಎಫೆಕ್ಟೆಡ್. ಅದು ಬೇಕಾ ಬೇಡವಂತ ನಾವಲ್ಲಿ ನೋಡ್ತೇವೆ. ಅದರ ಬಗ್ಗೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಯಾವುದೇ ತೀರ್ಮಾನವೂ ತೆಕ್ಕೊಳ್ಳಿಲ್ಲ. ಅಂಥ ಒಂದು ಬೇಡಿಕೆ ಕೇಂದ್ರ ಸರ್ಕಾರ ಮುಂದೆ ಬಂದರೆ ಮತ್ತು ಹೋಗಬೇಕ ಅಗತ್ಯವಿದ್ದರೆ ನಾವು ಬಹುಶಃ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿಕೊಂಡು ನಾವು ರೆಡಿ ಇದ್ದೇವೆ. ಆದರೆ ನಾವು ನಮಗೆ ಅನುಭವ ಏನಂತ ಹೇಳಿದರೆ 2014-15 ಆಗಿತ್ತು. ಆಗ ನಾವಿಲ್ಲಿ ಡಾಕ್ಟ್ರ್ ಮತ್ತು ಕೌನ್ಸಿಲರ್ ಕಲಿಸಿದ್ದೆವು. ಅವರು ಅಲ್ಲಿ ಲೋಕಲ್ಸ್ ಇವರಿಗೆ ಬೈತಾರೆ, ನೀವು ಯಾಕೆ ಇಲ್ಲಿ ಬಂದಿದ್ದೀರ ಅಂತೇಳಿ. ಅದಕ್ಕೆ ನಮಗೆ ಅಲ್ಲಿ ಪರಿಸ್ಥಿತಿ ಅಂತ ಗೊತ್ತಿಲ್ಲ. ನೋಡಿಕೊಂಡು ಅಗತ್ಯ ಬಂದರೆ ಕರ್ನಾಟಕ ಸರ್ಕಾರ ಮತ್ತು ನಾವು ಆರೋಗ್ಯ ಇಲಾಖೆ ಅದಕ್ಕೆ ಸಹಕಾರ ಕೊಡಲಿಕ್ಕೆ ಮುಂದಿದ್ದೇವೆ. ನಾಗೇಂದ್ರ ವಿಚಾರ ಇನ್ನಷ್ಟು ತೀವ್ರ ಮಾಡ್ತಾ ಇದ್ದಾರೆ ಪ್ರತಿಭಟನೆ. ಇವತ್ತು ಅಶೋಕ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ನಾವು ದೇವ್ರ ಹೆಸರನ್ನು ಅಷ್ಟಲ್ಲಿ ಹೇಳಿಲ್ಲ, ಅಷ್ಟಲ್ಲಿ ನಾಗೇಂದ್ರ ಹೆಸರು ಹೇಳ್ಬಿಟ್ವಿ, ಆದರೂ ಸರ್ಕಾರ ಇನ್ನೂ ಕಣ್ ತೆರೀಲಿಲ್ಲ ಅಂತ. ಈಗ ದೇವರಿಗಿಂತಲೂ ಜಾಸ್ತಿ ನಾಗೇಂದ್ರನ ಹೆಸರನ್ನು ಪ್ರತಿಪಕ್ಷದವರು ಹೇಳಲಿಕ್ಕೆ ಅದು ದೇವರೇ ಅವರಿಗೆ ಮನಸ್ಸು ಕೊಟ್ಟದ್ದು, ಇಲ್ಲದವರು ಹೇಳಲಿಕ್ಕೆ ಇಲ್ಲ. ಎರಡನೇದು ಪ್ರತಿಭಟನೆ ನಮ್ಮ ಪ್ರಜಾಪ್ರಭುತ್ವದ ಸೌಂದರ್ಯ.
ಆ ಪ್ರತಿಭಟನೆ ಮಾಡಬೇಡಿ ಅಂತ ಯಾರು ಹೇಳ್ತಾರೆ ಇವರಿಗೆ? ಮಾಡಲಿ. ಅದು ವಿಧಾನಸಭೆಯನ್ನು ರಾಜಕೀಯದ ಪ್ರತಿಭಟನೆ ವೇದಿಕೆಯನ್ನಾಗಿ ಮಾಡಿದ್ದು ತಪ್ಪು, ಅದು ಜನ ಕ್ಷಮಿಸುವುದಿಲ್ಲ. ವಿಧಾನಸಭೆ ಅಧಿವೇಶನ ಅದು ರಾಜಕೀಯ ಪ್ರತಿಭಟನೆ ವೇದಿಕೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಈ ರಾಜ್ಯದ ಜನಸಾಮಾನ್ಯ ಸಮಸ್ಯೆಗಳನ್ನು ರೇಸ್ ಮಾಡಿ ಚರ್ಚಿಸಿ ಆ ಸಮಸ್ಯೆಗಳಿಗೆ ಪರಿಹಾರ ಕಾಣುವಂಥ ವೇದಿಕೆ ಇವತ್ತು ಆಗಬೇಕು. ಅದಕ್ಕಾಗಿ BJPಯವರು ಅಧಿವೇಶನ ನಡೆಸದೆ ಸಾಮಾಜಿಕವಾದ ವಂಚನೆ ಈ ರಾಜ್ಯದ ಜನತೆಗೆ ಇವತ್ತು ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ಇವರೊಂದು ನೋಟಿಸ್ ಕೊಟ್ಟು ಚರ್ಚೆ ಮಾಡೋದು ಇಲ್ಲ. ಒಂದು ನೋಟಿಸ್ ಕೊಟ್ಟು ಯಾಕೆ ನೀವು ಕೊಡಬಾರ್ದಂತ ಹೇಳಿದರೆ ಸರ್ಕಾರ ಉತ್ತರ ಕೊಡ್ತಿದೆ, ನಾವು ಯಾಕೆ ಅವರಿಗೆ ಉತ್ತರ ಕೊಟ್ಟಿದ್ದೇವೆ ಅಂತೇಳಿ, ಮಂತ್ರಿ ಕೊಟ್ಟಿದ್ದೇವೆ ಅಂತೇಳಿ, ಮತ್ತು ಜನ ತೀರ್ಮಾನ ಮಾಡ್ತಾರೆ, ಮುಗಿದ್ದು ನೆಕ್ಸ್ಟ್ ಸಬ್ಜೆಕ್ಟ್ ತಗೊಳ್ಬೇಕು. ಇವರು ನೋಟಿಸು ಕೊಡೋದಿಲ್ಲ, ಚರ್ಚೆ ಮಾಡೋದಿಲ್ಲ. ನಾವು ಇವ್ರು ಬರೇ ಬೊಬ್ಬೆ ಹಾಕಿ ಇವನು ಏನು ಬೊಬ್ಬೆ ಹಾಕ್ತಾರೆ ಅವ್ರಿಗೆ ಅರ್ಥನೂ ಕೂಡ ಆಗೋದಿಲ್ಲ. ಇವರ ಉದ್ದೇಶ ಏನಾಗಿದ್ರೆ ಬರೇ ಸಮಯವನ್ನು ಹಾಳು ಮಾಡಿದ್ದು ಮಾತ್ರ ಅಲ್ಲದೆ ಇದೊಂದು ಯಾರಿಗೆ ಪ್ರಯೋಜನ ಆಗಿದೆ. ಆದ ಕಾರಣ ಇವರ ಅಸೆಂಬ್ಲಿ ಒಳಗಡೆ ಈ ವರ್ತನೆಯನ್ನು ಕರ್ನಾಟಕ ರಾಜ್ಯದ ಜನತೆ ಎಂದೂ ಕೂಡ ಶ್ರಮಿಸುವುದಿಲ್ಲ. ಇನ್ನು ಹೊರಗಡೆ 500 ಅಲ್ಲ 1000 ಕಿಲೋಮೀಟರ್ ಪಾದಯಾತ್ರೆ ಆಗಲಿ, ಆರೋಗ್ಯಕ್ಕೆ ಪೂರ ಹೆಚ್ಚು ಕಮ್ಮಿ ಆದರೆ ಕಂಪ್ಲೀಟ್ ಇವರ ವ್ಯವಸ್ಥೆ ನಾನು ಆರೋಗ್ಯ ಇಲಾಖೆ ನೋಡಿಕೊಳ್ತೀವಿ. ಅದಕ್ಕೆ ನಮಗೇನು ಅದರಲ್ಲಿ ಬೇಜಾರಿಲ್ಲ. ಹೊರಗಡೆ ಎಷ್ಟೇ ಮೈಕ್ ಹಿಡಿದು ಬೊಬ್ಬೆ ಹಾಕಲಿ, ಫುಲ್ಲು ಕರೆಂಟ್ ಕೊಡೋ ಕೆಲಸ ನಾವು ಇವತ್ತು ಮಾಡ್ತೀವಿ. ಅದಕ್ಕೆ ನಮ್ಮ ಕಣ್ಣು ಕಟ್ಟು ಮನೆಗೆ ಹೋಗೋದಿಲ್ಲ, ಅದು ಅವರ ಡ್ಯೂಟಿ. ಆದರೆ ಒಳಗಡೆ ಮಾಡಿದವರು ಸರಿಯಲ್ಲ. ಕಾಂಗ್ರೆಸ್ ಈಗಾಗಲೇ ಹೇಳಿದೆ, ನಾವು ಯಾಕೆ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದೇವೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದೆ. ಇದನ್ನು ಸರ್, ನಮ್ಮ ಕ್ಯಾಬಿನೆಟ್ನಲ್ಲಿ ಮಹಿಳಾ ಸಚಿವರು ಇನ್ನೂ ಆಗಿಲ್ಲ, ಯಾವಾಗ ಮಾಡ್ತಾರೆ? ಇದೆ 3 ತಿಂಗಳಾಗಬೇಕು. ಈಗ ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿ ಬರ್ತಾರೆ, ನೀವೊಂದು ಕೇಳಿದರೆ ಕರೆಕ್ಟ್ ಉತ್ತರ ಹೇಳ್ತಾರೆ ಅವರು. ನಮಗೆ ಮಾಹಿತಿ ಇಲ್ಲ ಸರ್. ಇಲ್ಲ, ನಮ್ಗೆ ಯಾವುದೇ ಮಾಹಿತಿ ಇಲ್ಲ. ನಮಗೆ ಬರೀ ಮೈನಾರಿಟಿ, ವಕ್ಫು, ಹಜ್, ಹೆಲ್ತ್ ಇಷ್ಟು ಬಿಟ್ಟು ಆ ಕಡೆ ಏನು ಗೊತ್ತೇ ಇಲ್ಲ. ಹೌದು ಹೌದು ಇಲ್ಲ, ಅವ್ರಿಗೆ ಕಮ್ಮಿ ಮಾಡಿ ಕೊಡ್ತೇವೆ, ಇದನ್ನು ಕೊಡ್ತಾರೆ ನಮಗೆ. ಇಟ್ ಇಸ್ ನಾಟ್ ಒನ್ ಡೇ ರಿಪೋರ್ಟ್. ಆಗಿದ್ದಾಗೆ ಸ್ಕಾಲರ್ಶಿಪ್ ನಮ್ಮ ಎಜುಕೇಷನ್ ಸಿಸ್ಟಮ್ ಅದನ್ನು ಏನು ಮಾಡಬೇಕು, ಸ್ಕಾಲರ್ಶಿಪ್ ಏನು ಮಾಡಬೇಕು, ಇರುವಂಥ ಟೀಚರ್ಸ್ಗೆ ಅವ್ರು ಟ್ರೈನಿಂಗ್ ಕೊಡಬೇಕು, ಇನ್ನೊಬ್ಬರಿಗೆ ಏನದು ಅವ್ರ ಸ್ಕಿಲ್ ಅಪ್ಡೇಟ್ ಮಾಡಬೇಕು, 1 to 6 ಮಕ್ಕಳ ಕೆಪಾಸಿಟಿ ಏನು ಬಿಲ್ಡ್ ಮಾಡಬೇಕು, ಇದೆಲ್ಲ ಸೇರಿಸಿಕೊಂಡು ಕೊಡ್ತಾರೆ. ನಾವು ಆಗಿಂದಾಗಲೇ ಇಂಪ್ಲಿಮೆಂಟ್ ಮಾಡಿಕೊಂಡು ಹೋಗ್ತೀವಿ. ಇಟ್ ಇಸ್ ಲೈಕ್ ಎನ್ ಅಡ್ವೈಸರಿ ಕಮಿಟಿ. ಥ್ಯಾಂಕ್ ಯು.